ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ನನ್ನ ಮೈಂಡಲ್ಲಿ ಹಂಗೆ ಇತ್ತು. ಬೆಂಗಳೂರು ಬಂದಾಗ ಇಂಗ್ಲೀಷ್ ಬಂದಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ ಅಂತ ಅನ್ಕೊಂಡು, ನೀವು ನಂಬೋದಿಲ್ಲ ಸರ್, ನನ್ಗೆ ಎಷ್ಟು ಜನ ಇಂಗ್ಲೀಷ್ ಬರಲ್ಲ ಅಂತಲೇ ಮಾತಾಡ್ತಾ ಇರಲಿಲ್ಲ. ನಮ್ಮ ಟೀಚರ್ಗಳು ಇವನು ಬಂದಿದ್ದಾನ ಅಂತ ಅಟೆಂಡೆನ್ಸು ಹಿಂಗೆ ನೋಡೋರು, ಅವರೇ ಅಟೆಂಡೆನ್ಸ್ ಹಾಕೋರು. ಆ ಸಿಚುವೇಶನಲ್ಲಿ ಮೈಂಡ್ ಹೆಂಗೆ ಯೋಚನೆ ಮಾಡುತ್ತೆ. ಈಗ ಯಾರಾದ್ರೂ ನಿಮ್ಮ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ಸ್ ಅಂಡ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಯಾರು ಮಾತಾಡಿದ್ರೆ ಈಗ ಏನಾಗಿದೆ, ನೀವು ನಂಬಲ್ಲ, ನಮ್ಮ ಟೀಚರ್ ನಾನೇ. ಯಾವ ಕಾಲೇಜು? ಹಿಂದೂಸ್ತಾನ್ ಏವಿಯೇಷನ್ ಅಂತಂದ್ಬಿಟ್ಟು ಮಾರತಳ್ಳಿಯಲ್ಲಿರೋದು, ಅವರು ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು. ನಾನು ಮುಂಚೆ ಕ್ರೂಸ್ ತಗೊಂಡಿದ್ದೆ. ಕಾರ್ ವಾಶ್ ಮಾಡ್ಬೇಕಂದ್ರೆ ಅವರು ದತ್ತ ಬೇನೂರ್ ಕ್ರಿಯೇಷನ್ ಅಂತ ನೋಡಿದೆ. ದತ್ತ ಅನ್ನೋದವ್ರ ಹೆಸರು ಗೊತ್ತು, ಯಾಕಂದ್ರೆ ಇಡೀ ಕಾಲೇಜಲ್ಲಿ ದಡ್ಡ ಅಂದ್ರೆ ನಾನೇ, ಸೈಲೆಂಟ್ ಅಂದ್ರು ನಾನೇ. ಯಾಕಂದ್ರೆ ನಿಮ್ಗೆ ಏನು ಮಾತಾಡಕ್ ಬರಲ್ಲ ಅಂದಾಗ ಏನಿರುತ್ತೆ, ಮುಖ ನೋಡ್ಬೋದು, ಕಣ್ಣು ನೋಡ್ಬೋದು, ಏನು ಮಾತಾಡಕ್ಕಾಗಲ್ಲ, ಮನ್ಸಲ್ಲಿ ಎಷ್ಟಿದ್ರು ಮಾತಾಡಕ್ಕಾಗಲ್ಲ. ಅವ್ರು ಒಂದ್ ದಿವಸ ನಾನು ಕಾರ್ ವಾಶ್ ಮಾಡ್ಬೇಕಂದ್ರೆ ನಮ್ಮ ಲೆಕ್ಚರ್ ಅವ್ರು ಸಡನ್ ಆಗಿ ಶಾಕು, ಏನೋ ನೀನು ನಿನ್ನ ಜೊತೆ ಇರೋರು ಎಲ್ಲ ಇಂಜಿನಿಯರಿಂಗ್ ಮುಗಿಸ್ಕೊಂಡು M.Tech ಮಾಡ್ಕೊಂಡು B.Tech ಮಾಡ್ಕೊಂಡು ಏನೋ ಹೋದ್ರೆ ನೀನೇನೋ ಏನೋ ಆಗಿದೆಯಾ ಅಂತಂದು ಅವ್ರು ಅಂದಾಗ ನನ್ಗೆ ಫುಲ್ ಶಾಕ್ ಹೊಡೆದಿದ್ದು ಸರ್.